ಸ್ನೇಹಿತರೆ ನೋಡಿ, ಇದು ಕಾಂಡ್ಲವನಕ್ಕೆ ಹೋಗುವ ದಾರಿ ಹೈವೇ ರೋಡಿಂದ. ಹಾಗೆ ಇದ್ರ ಅಪೋಸಿಟ್ ಸೈಡ್ ಅಲ್ಲಿ ಇಕೋ ಬೀಚ್ ಕೂಡ ಇದೆ. ಇಲ್ಲಿ ಬಂದ್ರೆ ಎರಡು ಕಡೆಯಲ್ಲೂ ನೀವು ನೋಡಬಹುದು. ಸ್ನೇಹಿತರೆ, ಹೈವೇ ರೋಡಿಂದ ಬಂದು ಹಾಗೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ಆಯ್ತು. ಜಸ್ಟ್ ಒಂದು 100 ಮೀಟರ್ ನಡ್ಕೊಂಡು ಹೋದ್ರೆ ಕಾಂಡ್ಲನಡಿಗೆ ನೋಡ್ಲಿಕ್ಕೆ ಸಿಗ್ತದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಾಂಡ್ಲವನದಲ್ಲಿದ್ದೇನೆ. ಹೊನ್ನವಾರದ ಕಾಸರಗೋಡಿನ ಕಾಂಡ್ಲವನಕ್ಕೆ ಬಂದಿದ್ದೇನೆ. ಇಲ್ಲಿ ಏನಿಲ್ಲ, ಜಸ್ಟ್ ಒಂದು ವಾಕ್ ಇದೆ, ಬ್ರಿಡ್ಜ್ ಥರ ಮಾಡಿದ್ದಾರೆ. ನಡ್ಕೊಂಡು ಹೋದರೆ ಆಯಿತು. ಆ ಕಡೆ ಈ ಕಡೆ ಸಸ್ಯಗಳು ಕಾಣಲಿಕ್ಕೆ ಸಿಗ್ತವೆ, ಮ್ಯಾಂಗ್ರೋವ್ ಸಸ್ಯಗಳು ನೋಡ್ಬೋದು ನಾವು ಇಲ್ಲಿ. ಸ್ನೇಹಿತರೆ, ಇದು ಏನಿಲ್ಲ, ಜಸ್ಟ್ ವಾಕ್ ಮಾಡ್ಕೊಂಡು ಹೋಗೋದು. ಬ್ರಿಡ್ಜ್ ಥರ ಮಾಡಿದ್ದಾರೆ. ಆ ಕಡೆ ಈ ಕಡೆ ನಮಗೆ ಮ್ಯಾಂಗ್ರೋವ್ ಸಸ್ಯಗಳು ನೋಡಲಿಕ್ಕೆ ಸಿಗ್ತವೆ. ಹಾಗೆ ಮತ್ತೆ ನೀರು ಕೂಡ ಇದೆ ಇಲ್ಲಿ ಕೆಳಗಡೆ. ಸ್ನೇಹಿತರೆ, ಇಲ್ಲಿ ಕೆಳಗೆ ಕಾಣಿಸ್ತಾ ಇರೋದು ಮ್ಯಾಂಗ್ರೋವ್ ಸಸ್ಯಗಳು. ಇವು ಬೇರುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತವೆ. ಇನ್ ಕೇಸ್ ಸುನಾಮಿ ಬಂದರೂ ಕೂಡ ಇವು ಕೊಚ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಅಷ್ಟು ಗಟ್ಟಿಯಾಗಿ ಮಣ್ಣನ್ನು ಹಿಡಿದುಕೊಳ್ತವೆ. ಸ್ನೇಹಿತರೆ, ನೀವೇ ನೋಡಬಹುದು ಇಲ್ಲಿ ಯಾವ ರೀತಿ ಬೇರುಗಳು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿವೆ ಅಂತ. ಅಷ್ಟು ಸ್ಟ್ರಾಂಗ್ ಇದೆ. ನಾನೇ ಹೇಳಿದ್ನಲ್ಲ, ಇನ್ ಕೇಸ್ ಸುನಾಮಿ ಬಂದ್ರು ಕೂಡ ಇವು ಕೊಚ್ಕೊಂಡು ಹೋಗಲ್ಲ, ಅಷ್ಟು ಸ್ಟ್ರಾಂಗ್ ಇದೆ. ಇವು ತೇವಾಂಶ ಇರುವಂತಹ ಜಾಗದಲ್ಲಿ ಬೆಳೆದುಕೊಳ್ತವೆ. ನೋಡಿ, ಇಲ್ಲಿ ನದಿ
ಇಲ್ಲಿಗೆ ಒಂದು ಸ್ಟೆಪ್ ಮುಗೀತು, ಇನ್ನೇ ಮುಂದೆ ಹೋದರೆ ಇನ್ನೊಂದು ಸ್ಟೆಪ್ ಇದೆ. ಸ್ನೇಹಿತರೆ, ಇಲ್ಲಿ ಮುಂದೆ ಕೂಡ ಅದೇ ಥರ ವಾಕಿದಿತ್ತು, ಬಟ್ ಇಲ್ಲೇನೋ ಕೆಲಸ ನಡೀತಾ ಇದೆ, ಅದಕ್ಕಾಗಿ ಅವರು ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ಬೋರ್ಡ್ ಹಾಕಿಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರಿಗೆ ಎಷ್ಟದು? ಒಬ್ರಿಗೆ 100, 15ರಿಂದ 20. ಸ್ನೇಹಿತರೆ, ಬೋಟ್ ರೈಡಿಂಗ್ ಮಾಡಲಿಕ್ಕೆ ಒಬ್ಬರಿಗೆ 100 ರೂಪೀಸ್ ಅಂತೆ. 15ರಿಂದ 20 ನಿಮಿಷಗಳ ಕಾಲ ತೋರಿಸ್ತಾರಂತೆ. ಸ್ನೇಹಿತರೆ, ಕಾಂಡ್ಲನಡಿಗೆ ನೋಡಿದಾಯಿತು. ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.